ಪುನಸ್ಕಾರಗಳು ಮತ್ತು ರಥೋತ್ಸವದ ನಂತರ ನಡೆಯುವಂತಹ ಧಾರ್ಮಿಕ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಅನುಭವ ನೀಡಿದಂತಹ ಅಪ್ಪೆ ತುಮಕೂರು ಕ್ಷೇತ್ರದ ಕಿರಿಯ ಪೂಜ್ಯರಾದಂಥ ಶಿವಶೇಖರ ಸ್ವಾಮಿಗಳವರಿಗೂ, ಪಂಡಿತರಾದ ಮಲ್ಲಿಕಾರ್ಜುನ ಶಾಸ್ತ್ರಿಗಳವರಿಗೂ, ಬಸವರಾಜ ಶಾಸ್ತ್ರಿಗಳವರಿಗೂ, ವಿಶ್ವಾರಾಧ್ಯರು ಮತ್ತು ಪರಂಪರೆಯ ಸೇವಾ ಪಾಲ್ಗೊಂಡಂತಹ ಎಲ್ಲ ಶರಣ ಶರಣಿಯರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರೋ ನಿಮ್ಮೆಲ್ಲರ ಆರಾಧ್ಯ ದೇವನಿಗೆ ಶರಣಾರ್ಥಿಗಳು. ಅರ್ಧರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಗೌತಮ ಬುದ್ಧರಾಗುವರ್ನಯ್ಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗುವರಿನಯ್ಯ, ಉಪನಯನವು ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗುವರಿನಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗುವರಿನಯ್ಯ. ಅದಕ್ಕೆ ಶರಣರು ಅಂತಾರ ಅಂತ ಹೇಳ್ತೀವಿ ನಾವು. ಹೇಳಾಕ ಈ ಶಬ್ದ ಬಂದ್ರೆ ಅದರ ಒಳಮುಖ ನೋಡಿದಾಗ ಶರಣ ಅಂತ ತಿಳ್ಕೊಂಡು ಏನಂದ್ರೆ ಬಾಣ ಅಂತ ಕರೀತಾರೆ, ಬಿಲ್ಲು ಬಾಣ ಅಂತ. ಯಾಕಂದ್ರೆ ಯುದ್ಧ ಪರಂಪರೆಯಲ್ಲಿ ಬಹಳ ಧೀರತ್ವದಿಂದ ಶೂರತ್ವವನ್ನು ತೋರಿಸಿದಂತಹ ನಾಡಿದು. ಎಲ್ಲರೂ ಆಯುಧಗಳಿಂದ ಯುದ್ಧ ಮಾಡ್ಯಾರ, ಎದ್ದಾರ ಬಿದ್ದಾರ. ತನ್ನ ಒಂದು ಕೈ ಕಳ್ಕೊಂಡ್ರು ಕೂಡ ವೀರತ್ವದಿಂದ ಶೂರತ್ವದಿಂದ ಹೋರಾಡಿದಂಥ ಒಂದು ಪುಣ್ಯ ಭೂಮಿ ಇದು, ವೀರನ ಭೂಮಿ ಇದು. ಯಾಕಂತಂದ್ರೆ ವೆಂಕಟಪ್ಪ ನಾಯಕ ಅನ್ನೋತಕ್ಕಂಥ ಹಿಂದೆ ಎಷ್ಟನೇ ತಲೆಮಾರಿನವರು ಗೊತ್ತಿಲ್ಲ. ಅವರು ಕುದುರೆ ಲಾಯದಲ್ಲಿ ಹೋಗಿ ಕುದುರೆ ಬಿಚ್ಚಿಕೊಂಡು ಬರಬೇಕಂದ್ರೊಳಗಾಗಿ ಕುದುರೆ ಮೂಗರಿಸಿ ಎಲ್ಲರನ್ನ ಎಬ್ಬಿಸ್ತ ತಿಳ್ಕೊಂಡು ಯಾರೋ ಬರ್ತಾರಂತ ತಿಳ್ಕೊಂಡ ವೆಂಕಟಪ್ಪ ನಾಯಕ ಏನು ಮಾಡಿದಂದ್ರೆ ಮೂರ್ತಿ ಸ್ವರೂಪರಾದ ಪರಾಂಬಿಕ ತಾಯಿಯ ಪಾದಕ್ಕೆ ಮನೆದು ಈ ಒಂದು ಜಾತ್ರಾ ಮಹೋತ್ಸವದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಪರಮ ಪೂಜ್ಯ ಶರತ್ಸ್ವಾಮಿ ಡಾಕ್ಟರ್ ಗಂಗಾಧರಪ್ಪ ಅವರ ಪಾದಕ್ಕೆ ಮನೆದು ಈ ಒಂದು ಜಾತ್ರಾ ಮಹೋತ್ಸವದ ಪುಣ್ಯ ಕಾರ್ಯಮೂರ್ತಿಯಾದ ಅಯ್ಯಣ್ಣ ಶರಣರಿಗೂ ಹಾಗೂ ಈ ಒಂದು ಧರ್ಮಸಭೆಯಲ್ಲಿ ಪಾಲ್ಗೊಂಡಿರುವ ಐನಾಪುರ ಶಾಸ್ತ್ರಿಗಳಿಗೂ, ಬಸವರಾಜ ಶಾಸ್ತ್ರಿಗಳಿಗೂ ಹಾಗೂ ವಿಶ್ವಾರಾಧ್ಯ ಶರಣರಿಗೂ, ಹನುಮಂತ ಸೇಠ್ ಅವರಿಗೂ, ಪಾಲ್ಗೊಂಡಿರುವ ಎಲ್ಲ ವೆಂಕಟಾಪುರ ಗ್ರಾಮದ ಗುರು ಹಿರಿಯರಿಗೂ ಶರಣಾರ್ಥಿಗಳು. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು, ಇಡೀ ಸಮಾಜವೇ ಏಕಮುಖವನ್ನಾಗಿ ಕೈಮಾಡಿಕೊಂಡು ಹೋಗುವಂಥ ತತ್ವಜ್ಞಾನಿಗಳು, ಅಪಾರಮಹಿಮ ಪುರುಷರು, ಯೋಗಿಗಳು, ತ್ಯಾಗಿಗಳು, ಶಿವನ ಸ್ವರೂಪಿಗಳು. ಅಂಥ ಒಂದು ಮಹಾತ್ಮನ ಸ್ಮರಣೆ ನಮ್ಮನ್ನೆಲ್ಲ ಬದುಕಿನಲ್ಲಿ ಅವಿಭಾಜ್ಯ ಅಂಗವಾಗಿದೆ. ಇಂದು ಆತನ ಒಂದು ಪುಣ್ಯ ಆಶೀರ್ವಾದದಿಂದ, ಪರಮ ಪೂಜ್ಯ ಅಪ್ಪಾಜಿಯವರ ಆಶೀರ್ವಾದದಿಂದ ಈ ಒಂದು ವೆಂಕಟಾಪುರ ಅಯ್ಯಣ್ಣ ಶರಣ ಜಾತ್ರಾ